ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಗಾಯತ್ರಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರ್ಷ ಪೂರ್ತಿ ತುಂಬ ಸಂತೋಷ, ಆಯಸ್ಸು, ಆರೋಗ್ಯ ಹಾಗೂ ತುಂಬ ಪಾಸಿಟಿವಿಟಿ ಇರಲಿ ಅಂತ ದೇವರ ಹತ್ರ ಕೇಳ್ಕೊಳ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಯುಗಾದಿ ಪ್ರಿಪರೇಷನ್ ಹೇಗೆಲ್ಲ ನಡೀತಿದೆ. ನಮ್ಮ ಪುಟಾಣಿ ನೋಡಿ ಅವ್ರು ನಮಗೆ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ಅವ್ರು ಹೆಲ್ಪ್ ಮಾಡಿದ್ರೆ ಇನ್ನೊಂದು ಡೇ ಎಕ್ಸ್ಟ್ರಾ ವರ್ಕ್ ಮಾಡಬೇಕಾಗತ್ತೆ, ಆ ಥರ ಹೆಲ್ಪ್ ಮಾಡ್ತಾರೆ ಅವರು. ಕ್ಲೀನೆಲ್ಲ ಆಯಿತು. ಕ್ಲೀನ್ ಆದಮೇಲೆ ಹೇಗೆ ಕಾಣುತ್ತೆ ಅಂತ ಹೇಳಿ ಒಂದು ಕ್ಯಾಪ್ಚರ್ ತೊಗೊಂಡೆ. ಕ್ಲೀನೆಲ್ಲ ಆದಮೇಲೆ ನೋಡಿ ಈ ಥರ ಕಾಣಿಸ್ತಿದೆ. ಮಾವಿನ ತೋರಣ ಎಲ್ಲ ಕಟ್ಟಿದ್ದಾಯಿತು. ಕಟ್ಟಿದ್ದಾಗಿದ್ದ ಲಾಸ್ಟಲ್ಲಿ ಆಲ್ರೆಡಿ 10:30 11 ಆಗಿತ್ತು ನಾವು ತೋರಣ ಕಟ್ಟೋ ಟೈಮಲ್ಲಿ. ಇನ್ನೂ ಊಟ ಸಹ ಮಾಡಿರಲಿಲ್ಲ. ಸಿದ್ದು ಇಲ್ಲಿ ನೋಡಿರಿ, ಸಿದ್ದು ದೇವ್ರ ಮನೆ ಕೆಲಸ ಎಲ್ಲ ಸ್ವಲ್ಪ ಪೆಂಡಿಂಗ್ ಇತ್ತು. ನಾವು ಹೋಗಿ ಹೂವು ಎಲ್ಲ ಅವತ್ತು ಮಳೆ ಬೇರೆ ಬಂತಲ್ವ, ಸೊ ಹೂವೆಲ್ಲ ಇನ್ನೂ ತಂದಿರಲಿಲ್ಲ. ಹೋಗಿ ಹೂವೆಲ್ಲ ತೊಗೊಂಡು ಸ್ವಲ್ಪ ರೇಷನ್ ಎಲ್ಲ ಬೇಕಿತ್ತು, ಅದೆಲ್ಲ ತೊಗೊಂಡು ಬರೋಷ್ಟರಲ್ಲಿ ಲೇಟ್ ಆಯಿತು. ಅಲ್ಲಿಂದ ಬಂದಿದ್ದ ತಕ್ಷಣ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ವೈರೆಲ್ಲ ಲೂಸ್ ಆಗಿದೆ, ಸೊ ಕ್ಲಾಂಪ್ ಹಾಕಿದ್ದನ್ನು ಸ್ವಲ್ಪ ಟೈಟ್ ಮಾಡ್ತಾಯಿದ್ರು. ದೇವ್ರ ಪೂಜೆ ಸಾಮಾನೆಲ್ಲ ನೋಡಿ ರಾತ್ರಿ ವಾಶ್ ಎಲ್ಲ ಮಾಡಿ ದೇವರೆಲ್ಲ ಜೋಡಿಸೇ ಮಲ್ಕೊಂಡಿದ್ದು. ಮಲ್ಕೊಳ್ಳೋ ಅಷ್ಟರಲ್ಲಿ 12:30 ಎಲ್ಲ ಆಗಿತ್ತು. ಇದು ಯುಗಾದಿ ಹಬ್ಬದ ದಿನ ಬ್ಲಾಗ್. ಹ್ಯಾಪಿ ಯುಗಾದಿ ಎಲ್ಲರಿಗೂ. ಮಾರ್ನಿಂಗ್ 7:30 ಅಷ್ಟರಲ್ಲೆಲ್ಲ ಪೂಜೆ ಆಗಿತ್ತು. ನೋಡಿ ಆಗಲೇ ಸೂರ್ಯನ ಕಿರಣ ಎಲ್ಲ ಬೀಳ್ತಾ ಇದೆ ಮನೆಗೆ. ಅಷ್ಟರಲ್ಲೆಲ್ಲ ಪೂಜೆ ಆಗಿತ್ತು. ಪುಟಾಣಿ ಇನ್ನೂ ಎದ್ದಿರಲಿಲ್ಲ. ಅಷ್ಟರಲ್ಲಿ ನೋಡಿ ಅವ್ರು ಮಲ್ಕೊಂಡ್ರೆ ನಾವು ಆರಾಮಾಗೆಲ್ಲ ಕೆಲಸ ಮಾಡ್ಕೊಳ್ಬೋದು, ಇಲ್ಲಾಂದರೆ ಕೆಲಸ ಮಾಡ್ಕೊಳ್ಳೋಕ್ಕೆ ಕೊಡೋಲ್ಲ. ಯುಗಾದಿ ಹಬ್ಬದ ಸ್ಪೆಷಲ್ ಊಟ ಬಂದು ನಮ್ಮ ಮನೆಯಲ್ಲಿ ಸ್ವೀಟ್ಸ್ ಎಲ್ಲ ಜಾಸ್ತಿ ತಿನ್ನೋಣ ಅಂತೇಳಿ ಜಸ್ಟ್ ಪಾಯಸ, ಕೋಸಂಬರಿ ಹಾಗೂ ಶಾವಿಗೆ ಒಬ್ಬಟ್ಟು ಮಾಡಿದ್ದೆ. ದೇವರ ನೈವೇದ್ಯಕ್ಕೆ ಪಾಯಸ ಮಾಡಿದ್ದೆ, ಶಾವಿಗೆ ಪಾಯಸ. ರುದಿತೆ ಹಂಗೆ ಎಣ್ಣೆ ಸ್ನಾನ ಅಂದರೆ ಆಗಲ್ಲ. ಹಾಕಿದ 5 ನಿಮಿಷನೂ ಅವ್ರು ಇರಲಿಲ್ಲ, ಅಷ್ಟು ಬೇಗ ಸ್ನಾನ ಎಲ್ಲ ಮಾಡ್ಕೊಬಿಟ್ರು. ಸ್ನಾನ ಮಾಡ್ಕೊಂಡಾದ್ಮೇಲೆ ಅವ್ರ ಪಾಪ ಕೆಲವು ಫೋಟೋಸ್ ತೆಗೆದ್ರು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಪುಟಾಣಿ. ಪೂಜೆ ಎಲ್ಲ ಆಯಿತು. ಮತ್ತು ಅವ್ರ ಪಾಪ ಮಧ್ಯಾಹ್ನ ಅಷ್ಟರಲ್ಲಿ ಬಂದರು. ಮಧ್ಯಾಹ್ನ ಬಂದಮೇಲೆ ನಾವು ಈವ್ನಿಂಗ್ ಅಷ್ಟರಲ್ಲಿ ರೆಡಿ ಎಲ್ಲ ಆಗಿ ನಿಯರ್ ಚಂದ್ರ ಲೇಔಟಲ್ಲಿ ಒಂದು ಆಂಜನೇಯ ಸ್ವಾಮಿ ಟೆಂಪಲ್ ಇದೆ, ಅಲ್ಲಿ ಹೋಗಿದ್ವಿ. ಆ ಟೆಂಪಲ್ ಅಂತೂ ಸೂಪರ್ ಆಗಿದೆ. ನಾವು ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿ. ಬಟ್ ಪುಟಾಣಿಗೆ ತುಂಬ ಕ್ರ್ಯಾಂಕಿ ಆಗಿದೆ ಜಾಸ್ತಿ. ಅವರು ನಮಗೆ ದೇವರ ದರ್ಶನ ತೊಗೊಳಕ್ಕೂ ಪ್ರಾಪರಾಗಿ ಆಗಲಿಲ್ಲ.
ಒಂದು ಸಾರಿ ಅವ್ರ ಪಪ್ಪ ನೋಡ್ಕೊಳ್ತಿದ್ರು, ಒಂದು ಸಾರಿ ನಾನು ನೋಡ್ಕೊಳ್ತಿದ್ದೆ. ಅವನಿಗೆ ಚಾಕ್ಲೇಟ್ ಬೇಕಿತ್ತು ಅಷ್ಟೇ. ಬಟ್ ಅಲ್ಲಿ ಮತ್ತೆ ನಾವು ಕೆಳಗಡೆ ಬರೋಕ್ಕಾಗ್ತಿರಲಿಲ್ಲ, ಅಂಗಡಿಯಲ್ಲೂ ನಿಯರ್ ಇರಲಿಲ್ಲ. ಸೊ ಹೆಂಗೋ ಮುಗಿಸ್ಕೊಂಡು ಮತ್ತು ಬಂದಿದ್ದ ತಕ್ಷಣ ಅವ್ರಿಗೆ ಐಸ್ ಕ್ರೀಮ್ ಕೊಡಿಸ್ಕೊಂಡು ಹೋಟೆಲ್ಗೆ ಹೋದ್ವಿ ಊಟ ಮಾಡ್ಕೊಳ್ತಾ. ಹಾಗೆ ರಾತ್ರಿ ಊಟ ಅನ್ನ ಸಾಂಬಾರು ಇತ್ತು, ಬಟ್ ನಾವು ಅಲ್ಲೇ ಹೊರಗಡೆ ಮಾಡ್ಕೊಂಡ್ವಿ. ನೋಡಿ ಅವ್ರ ಪಪ್ಪ ಮತ್ತು ಅವರು ಮಾತಾಡ್ಕೊತ ಕಾನ್ವರ್ಸೇಷನ್ ಮಾಡ್ತಿದ್ದಾರೆ. ಅಯ್ಯೋ ಎಷ್ಟು ಹೊಸ ಯೂಟ್ಯೂಬರ್ಸ್ ಆಗಿರೋದ್ರಿಂದ ವಿಡಿಯೋ ಎಲ್ಲ ಮಾಡ್ಕೊಳ್ಳೋದು ಸಡನ್ನಾಗಿ ಜ್ಞಾಪಕನೇ ಬರೋದಿಲ್ಲ. ಎಷ್ಟೊತ್ತಾದ್ಮೇಲೆ ಇಲ್ಲಿ ಮಾಡ್ಕೊಳ್ಬೇಕಿತ್ತು ಅಲ್ಲಿ ಮಾಡ್ಕೊಳ್ಬೇಕಿತ್ತು ಅನಿಸುತ್ತೆ. ಸೊ ರೆಸ್ಟೋರೆಂಟಲ್ಲಿ ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ನೋಡಿ ಹಾಗೆ ಪುಟಾಣಿ ಜೊತೆ ಮಾತಾಡ್ತಾ. ಅವರಂತೂ ಅಲ್ಲಿ ಊಟ ಮಾಡೋಕ್ಕೂ ಕೊಡ್ತಿಲ್ಲ, ಎಲ್ಲ ತೆಗ್ದು ಎಸಿತಿದ್ದಾರೆ. ಉಪ್ಪು ಮೆಣಸಿನ ಪುಡಿ ಎಲ್ಲ ಪ್ಲೇಟಲ್ಲಿ ಹಾಕ್ಕೊಂಡು ತುಂಬ ಗಲೀಜು ಮಾಡ್ತಿದ್ರು. ಆದರೂ ಕೋಪ ಬಂದರೂ ಸಹಿಸ್ಕೊಂಡಿದ್ವಿ, ಹಬ್ಬದ ದಿನ ಹೊಡಿಬಾರ್ದು ಅಂತ. ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ರೌಂಡಿಂಗ್ಸ್ ಹಾಕ್ಕೊಳ್ತಾ ಬಂದ್ವಿ. ಬಟ್ ಪುಟಾಣಿ ಅಷ್ಟಲ್ಲಿ ನಾವು ಮನೆಗೆ ಬರೋ ಅಷ್ಟರಲ್ಲಿ ಮಲ್ಕೊಂಡೇ ಬಿಟ್ಟಿದ್ರು. ವಿಡಿಯೋಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಯಾರಾದರೂ ನಿಯರ್ ಇದ್ದರೆ ಒಂದ್ಸರಿ ವಿಸಿಟ್ ಕೊಡಿ. ಅದು ಡೇ ಟೈಮಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಯಾಕಂದರೆ ನಾವು ನೈಟ್ ಹೋಗಿದ್ದು ನಮ್ಗೆ ಅಷ್ಟೊಂದು ವ್ಯೂಸ್ ಸಿಗಲಿಲ್ಲ ನೋಡೋದಕ್ಕೆ. ಯಾರಾದರೂ ಹೋಗಿದ್ರೆ ಮಾರ್ನಿಂಗ್ ಹೋಗಿ, ನಾವು ಇನ್ನೊಂದು ಸರಿ ಮಾರ್ನಿಂಗ್ ಏನಾದರೂ ಹೋದರೆ ಕ್ಯಾಪ್ಚರ್ ಮಾಡ್ಕೊಳ್ತೀನಿ. ಹಾಗೆ ಕೆಲವೊಂದು ಫೋಟೋಸ್ ತೊಗೊಂಡಿದ್ದು ದೇವಸ್ಥಾನದಲ್ಲಿ ಹಾಕಿದ್ದೀವಿ, ನೋಡಿ ಎಂಜಾಯ್ ಮಾಡಿ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.